ಹಲೋ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಕೃತಿಕಾ ಭಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿವರ್ಸ್. ಗುಡ್ ಮಾರ್ನಿಂಗ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ. ತುಂಬ ಬೇಗ ಏನಲ್ಲ, ಎಷ್ಟೊಂದು ಜನ ದಿನನಿತ್ಯದಲ್ಲೂ 6 ಗಂಟೆಗೆ ಹೇಳ್ತಾರೆ. ಆದರೆ ನಾನು ಬೇಗ ಎದ್ದಿದ್ದೀನಿ ಇವತ್ತು. ಯಾಕೆ ಅಂತಂದರೆ, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರು ಒಂಥರ ಎರಡನೇ ಮನೆ ಆದಂಗೆ ಆಗ್ಬಿಟ್ಟಿದೆ. ಯಾವಾಗಲೂ ಮೈಸೂರಿಗೆ ಹೋಗ್ತಾನೆ ಇರ್ತೀವಿ. ನಾವು ವರ್ಷದಲ್ಲಿ 1-2 ಸತಿ ಹೋಗ್ತಿರ್ತೀವಿ. ಈ ಸರ್ತಿ ಹೋಗ್ತಿರೋದು ಏನಕ್ಕೆ ಅಂದರೆ ಎಕ್ಸಿಬಿಷನ್ ನೋಡೋಕ್ಕೆ. ದಸರಾ ಟೈಮಲ್ಲಿ ಎಕ್ಸಿಬಿಷನ್ ಬಂದೇ ಬರುತ್ತೆ ಅಲ್ಲ. ಸೊ ಎಕ್ಸಿಬಿಷನ್ ನೋಡೋಕ್ಕೆ ಅಂತ ನಾವು ಯೂಶ್ವಲಿ ಪ್ರತಿ ವರ್ಷ ಹೋಗ್ತೀವಿ. ಆ ಎಕ್ಸಿಬಿಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಎಕ್ಸಿಬಿಷನಿಗೆ ಫಸ್ಟ್ ಟೈಮ್ ನನ್ನ ಕರ್ಕೊಂಡು ಹೋಗಿದ್ದು ನನಗೆ 1 ವರ್ಷ ಇದ್ದಾಗಂತೆ. 1 ವರ್ಷ ಇದ್ದಾಗಿಂದ ನಾನು ಎಕ್ಸಿಬಿಷನಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಕೋವಿಡ್ ಟೈಮಲ್ಲಿ ಮಿಸ್ ಮಾಡಿರೋದು ಬಿಟ್ಟರೆ ಯಾವ ವರ್ಷವೂ ಮಿಸ್ ಮಾಡಿಲ್ಲ. ಹೋದ ವರ್ಷನೂ ಇದೇ ಥರನೇ ಬೆಂಗಳೂರಲ್ಲಿರೋದ್ರಿಂದ ನಾವು ಇವಾಗ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ 2 ಅವರಲ್ಲಿ ಹೋಗಬಹುದು ವಿತ್ ಸ್ಪೀಡ್ ಲಿಮಿಟೇ. ಯಾಕಂದರೆ ನಮ್ಮಪ್ಪ ಜಾಸ್ತಿ ಫಾಸ್ಟಾಗಿ ಏನು ಓಡಿಸಲ್ಲ. ಬೆಳಗ್ಗೆ ಹೋಗಿ ಮಧ್ಯಾಹ್ನ ರಾತ್ರಿ ಹಾಗೆ ಮುಗಿಸ್ಕೊಂಡು ಸೈಟ್ ಸಿಂಗು ಎಲ್ಲ ಮುಗಿಸ್ಕೊಂಡು ರಾತ್ರಿ ಹೊತ್ತಿಗೆ ಮನೆಗೆ ಬಂದುಬಿಡ್ತೀವಿ. ಸೊ ಸ್ಟೇ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಅದೇ ರೀತಿನಲ್ಲಿ ಈ ಸತಿನೂ ಹೋಗ್ತಾ ಇರೋದು. ಬಟ್ ಈ ಸತಿ ಏನು ಅಂದರೆ, ಹೋದ ಸತಿ ವೀಕೆಂಡಲ್ಲಿ ಹೋಗಿದ್ವಿ, ಈ ಸತಿ ವೀಕ್ ಡೇನಲ್ಲಿ ಹೋಗ್ತಾ ಇದ್ದೀವಿ. ವೀಕೆಂಡು ಎಲ್ಲರೂ ರಜಾ ಇರುತ್ತಲ್ಲ ಅಂತ ವೀಕೆಂಡಲ್ಲೇ ಬರ್ತಾರೆ. ಹಾಗಾಗಿ ಇವತ್ತು ವೀಕ್ ಡೇನಲ್ಲಿ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ವೀಕ್ ಡೇ ಇವತ್ತು ಹೋಗ್ತಾ ಇರೋದು ನಮ್ಮದು ಆ್ಯಕ್ಟಿನರಿ ಏನು ಅಂತ ಹೇಳಿದ್ರೆ, ಫಸ್ಟು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೋದ್ಮೇಲೆ ಇವತ್ತು ಆ್ಯಕ್ಚುಲಿ ಒಂಥರ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಹಚ್ಕೋತಾ ಇರೋದು ಮಾಯಿಶ್ಚರೈಸರು. ಖಾಲಿ ಆಗಿದೆ, ಹಾಗಾಗಿ ಇರೋದನ್ನು ಎಷ್ಟಿದೆಯೋ ಪ್ರಾಡಕ್ಟು ವೇಸ್ಟ್ ಮಾಡಬಾರ್ದು ಅಂತ ಅದನ್ನು ತೆಗೆದು ಹಚ್ಕೋತಾ ಇದ್ದೀನಿ. ಫಸ್ಟು ಬ್ಯಾಕ್ ಟು ದಿ ಪಾಯಿಂಟ್, ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ರಂಗನಾಥನ ದರ್ಶನ ಮಾಡಿಕೊಂಡು ಅಲ್ಲಿಂದ ಆಮೇಲೆ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನಂಜನಗೂಡು. ಯಾಕಂದರೆ ನಾನು ನಂಜನಗೂಡಲ್ಲಿ 2 ವರ್ಷ ಓದಿದ್ದೆ. ಲಾಸ್ಟ್ ಟೈಮ್ ಇದೇ ಥರನೇ ವ್ಲಾಗ್ ಮಾಡಿದಾಗ, ಮೈಸೂರು ವ್ಲಾಗ್ ಮಾಡಿದಾಗ ಅದರಲ್ಲಿ ಹಾಕಿದ್ದೀನಿ. ನೀವು ಯಾರೂ ನೋಡಿಲ್ಲ ಅಂದರೆ ಹೋಗಿ ಆ ವ್ಲಾಗ್ನ ನೋಡಿ. ಯಾಕಂದರೆ ಅಲ್ಲಿದ್ದಿದ್ದು ನಂದು ನಂಜನಗೂಡಲ್ಲಿ ಇದ್ದಿದ್ದು ಮೆಮೊರೀಸ್ ಬಗ್ಗೆನೂ ನಾನು ಹೇಳಿದ್ದೀನಿ. ಥರ ಇಟ್ಸ್ ಅ ಸ್ಪೆಷಲ್ ಥಿಂಗ್. ಸೊ ನಂಜನಗೂಡಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡಬೇಕು. ಅಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ಅದಾದಮೇಲೆ ಊಟ ಮಾಡಿಕೊಂಡು ಮೈಸೂರು ಸ್ವಲ್ಪ ಸುತ್ತ ಹಾಕ್ಕೊಂಡು ನಾವು ಇದ್ದಿದ್ದ ಮನೆಗಳು ಬೀದಿಗಳೆಲ್ಲ ಓಡಾಡಿಕೊಂಡು ಆಮೇಲೆ ಎಕ್ಸಿಬಿಷನಿಗೆ ಹೋಗ್ತೀವಿ. ಇದು ಇವತ್ತಿನ ಬ್ಲಾಗ್. ಅಷ್ಟೇ ಇಂಟ್ರಡಕ್ಷನ್ನು. ಕ್ವಿಕ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಗೆಟ್ ರೆಡಿ ವಿತ್ ಮೀ ಥರನೂ ಮಾಡ್ತಾ ಇದ್ದೀನಿ. ಈಗ ಓಲೆ ಹಾಕೋಬೇಕು. ಇದನ್ನು ಹಾಕೊಳ್ಳ. ಫಸ್ಟು ತಲೆ ಬಾಚ್ಕೋಬೇಕು. ತಲೆ ಬಾಚ್ಕೊಂಡ ಮೇಲೆ ಐಲೈನರ್ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ನನಗೆ ಕ್ಯಾಮ್ರಾ ಮುಂದೆ ಐಲೈನರ್ ಹಾಕ್ಕೊಳ್ಳೋಕ್ಕೆ ಅಷ್ಟು ಪ್ರೊಫಿಷಿಯನ್ಸಿ ನಾನೇನೂ ಪಡೆದಿಲ್ಲ. ಆದರೂ ಈ ಕಡೆದು ಒಂದು ಆಯಿತು. ಹಾಗಾಗಿ ಆಫ್ ದಿ ಕ್ಯಾಮ್ರಾ ಹಾಕೊಂಡ್ಬಿಟ್ಟೆ. ಲಿಬಾಮ್ ಹಾಕೋತಾ ಇದ್ದೀನಿ. ಇದು ನನ್ನ ಫ್ರೆಂಡ್ ಅವ್ರ ಅಣ್ಣ US ತಂದ್ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. EOS ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ತುಂಬ ಮಾಯಿಶ್ಚರೈಸ್ ಮಾಡುತ್ತೆ. ಆ್ಯಂಡ್ ವಾಚ್ ಮೆಲನ್ ಫ್ಲೇವರು ತುಂಬ ಚೆನ್ನಾಗಿದೆ. ಇದನ್ನೇ ಹಾಕೋತೀನಿ. ಇದು ವೈಬ್ ಜೊತೆ ಹೋಗ್ತಾ ಇದೆ ಅಂತ ಅನ್ನಿಸ್ತು. ಜುಮ್ಕಾ ಗಿರಾದೆ ಐ ಜುಮ್ಕಾ. ನೆಕ್ಸ್ಟು ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ. ಇದರಲ್ಲಿ ವೆನ್ ಆಗಿರೋದು ಕೆಂಪು ಕುಂಕುಮ ಹಾಕೊಳ್ಳೋಣ ಅಂದ್ಕೊಂಡೆ. ಸ್ವಲ್ಪ ದಿನದಿಂದ ಈ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಮುಂಚೆ ಐಲೈನರ್ ಕಪ್ಪುದೇ ಹಾಕೋತಿದ್ದೆ. ಆಮೇಲೆ ಯಾಕೋ ನನಗೆ ಬೇಡ ಅನ್ನಿಸ್ತು. ಕೆಂಪುದಷ್ಟು ಒಳ್ಳೇದಲ್ಲ, ಕಪ್ಪು ಅಷ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ಹಾಗಾಗಿ ಕೆಂಪುದು ಹಾಕೋತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ, ಇಟ್ಕೊಂಬಂದ್ಬಿಡ್ತೀನಿ. ಇದಾದಮೇಲೆ ಟ್ರಿಪ್ಸ್ ಬಗ್ಗೆ, ಆ್ಯಕ್ಚುಲಿ ರೋಡ್ ಟ್ರಿಪ್ಸ್ ಬಗ್ಗೆ, ಪಿಕ್ನಿಕ್ಸ್ ಬಗ್ಗೆ ನನಗೇನು ಇಷ್ಟ ಆಗುವಂಥ ಪಾರ್ಟ್ ಅಂತ ಹೇಳಿದ್ರೆ, ಒಂದು ಜಾಗಗಳು ನೋಡ್ಬೋದು, ವ್ಲಾಗ್ ಮಾಡ್ಬೋದು. ವ್ಲಾಗ್ ಮಾಡೋಕ್ಕೆ ಖುಷಿ ಆಗುತ್ತೆ. 2 ಊಟ ಸಕ್ಕತ್ತಾಗಿ ತಿನ್ಬೋದು. ಹೋಗ್ತಾ ದಾರುದ್ದಕ್ಕೂ ತಿನ್ಕೊಂಡು ಹೋಗ್ಬೋದು, ಬರ್ತಾನೂ ತಿನ್ಬೋದು, ಅಲ್ಲಿ ನೋಡ್ತಾನೂ ತಿನ್ಬೋದು ಜಾಗಗಳನ್ನ ನೋಡ್ತಾ. ಹಾಗಾಗಿ ನನಗಿಷ್ಟ ಆಗುತ್ತೆ. ಇದೊಂದು ಫಿಂಗರ್ ರಿಂಗ್ ಹಾಕೊಂಡಿದ್ದೀನಿ. ಪರ್ಫ್ಯೂಮ್ ಹಾಕೋಬೇಕು.
ಸ್ಮೆಲ್ಲಿಂಗ್ ಸೋ ಗುಡ್. ಇದಾದಮೇಲೆ ವಾಟ್ಸ್ ಇನ್ ಮೈ ಬ್ಯಾಗ್ ತೋರಿಸ್ತೀನಿ. ಈ ಬ್ಯಾಗ್ ಇಟ್ಕೋತಾ ಇದ್ದೀನಿ ಯಾಕಂದರೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಒಂದು ಕೂಂಬ್ ಇಟ್ಕೋತಾ ಇದ್ದೀನಿ, ಆವಾಗವಾಗ ಟಚ್ ಅಪ್ಪಿಗೆ ಬೇಕಾಗತ್ತೆ ಅಂತ. ಇನ್ನೊಂದು ಮೌತ್ ಫ್ರೆಶ್ನರು, ಉಲ್ಟಾ ಹೊಳ್ಬಿಟ್ಟೆ, ಮೆಂಟಿಲ್ಲ, ಸೊ ಮೌತ್ ಫ್ರೆಶ್ನರ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಕ್ಯಾಬ್ ಬೇಕಾಗುತ್ತೆ, ಬಿಸಿಲಿಗಿಸ್ಲಿದ್ರೆ ಓಡಾಡೋಕ್ಕೆ ಅಂತ. ವಾಲೆಟ್ ಬೇಕಾಗುತ್ತೆ, ವಾಲೆಟ್ ಇಟ್ಕೋತೀನಿ. ಅದು ಬಿಟ್ಟು ಬಳೆ ಹಾಕೊಳ್ಳೋದು ಮಾಡ್ತೋಗ್ತಿದ್ದೆ, ಬಳೆ ಹಾಕೋತಾ ಇದ್ದೀನಿ. ಒಂದು ಕೈಗೆ ಬಳೆ, ಇನ್ನೊಂದು ಕೈಗೆ ವಾಚ್ ಹಾಕೋಬೇಕು. ಅದು ಬಿಟ್ಟರೆ ಎಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಪವರ್ ಬ್ಯಾಂಕ್ ಇಟ್ಕೋಬೇಕು. ಪವರ್ ಬ್ಯಾಂಕ್ ಇಟ್ಕೋತೀನಿ, ಚಾರ್ಜಿಗೆ ಹಾಕಿದ್ದೀನಿ, ಅದನ್ನು ಇಟ್ಕೋತೀನಿ. ಅಷ್ಟೇ. ನೀವೇನಾದ್ರು ಈ ಸತಿ ಎಕ್ಸಿಬಿಷನ್ ಅಟೆಂಡ್ ಮಾಡಿದರೆ ಅಥವಾ ದಸರಾ ಅಟೆಂಡ್ ಮಾಡಿದರೆ ಹೇಗಿತ್ತು ಅಂತ ಪ್ಲೀಸ್ ತಿಳಿಸಿ. ಇದುವರೆಗೂ ನಾನಂತೂ ದಸರಾ ಅಟೆಂಡ್ ಮಾಡಿಲ್ಲ. ನೀವು ಹೇಳಿರೋದ್ರ ಮೂಲಕ ಆ್ಯಂಡ್ ಯಾರು ವಿಡಿಯೋ ಶೇರ್ ಮಾಡಿದರೆ ಅದ್ರ ಮೂಲಕ ನಾನು ನೋಡ್ತೀನಿ ಈ ವರ್ಷ ದಸರಾ ಹೇಗಿತ್ತು ಅಂತ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಹೊಸ ಶೇಡ್ಸ್ ತೊಗೊಂಡಿದ್ದೀನಿ ಅಂತ ಫುಲ್ ಶೋಕಿ ಮಾಡ್ತಾ ಇದ್ದೆ. ಹಿಂದೆ ನನ್ನ ತಂಗಿ ಪೋಸ್ ಮಾಡ್ತಾ ಇದ್ದಾಳೆ. ಅದಾದಮೇಲೆ ಶ್ರೀರಂಗಪಟ್ಟಣಕ್ಕೆ ಹೋದ್ವಿ. ಇದು ವೆಂಕಟೇಶ್ ರಾವ್ ಇಡ್ಲಿ ಮನೆ ಅಂತ. ಇಲ್ಲಿ ಮನೆಯಲ್ಲಿ ಇಡ್ಲಿಗಳು ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ಇಡ್ಲಿ ರಿವ್ಯೂ ಕೂಡ ಮುಂದೆ ಕೊಟ್ಟಿದ್ದೀನಿ, ಕೇಳಿಸ್ಕೊಳ್ಳಿ. ಇದು ದೇವಸ್ಥಾನಕ್ಕೆ ತುಂಬಾ ಹತ್ತಿರ ಇದೆ, ನೀವು ಕೂಡ ಬರ್ಬೋದು. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತಿಂಡಿ ತಿನ್ಕೊಂಡು ಆಮೇಲೆ ದರ್ಶನಕ್ಕೆ ಅಂತ ಹೋದ್ವಿ. ಲೇಟ್ ಆಗಿತ್ತು ಅಂತ, ಆದರೆ ದರ್ಶನ ತುಂಬಾ ಚೆನ್ನಾಗಾಯಿತು. ವೀಕ್ ಡೇ ಆಗಿದ್ದರಿಂದ ಯಾವುದೇ ರಶ್ ಇರಲಿಲ್ಲ. ಇವಾಗ ತಾನೇ ಶ್ರೀರಂಗನಾಥನ ದರ್ಶನ ಆಯಿತು ಪಟ್ಟಣದಲ್ಲಿ. ಆಗಲೇ ತೋರಿಸಿದ್ನಲ್ಲ ಮೆಸ್ಸಲ್ಲಿ ತುಂಬ ಚೆನ್ನಾಗಿತ್ತು ಇಡ್ಲಿ. 80 ವರ್ಷದಿಂದ ನಡೆಸ್ತಾ ಇದ್ದಾರಂತೆ. ಅಂದರೆ ಈಗ ಯಾರು ನಡೆಸ್ತಿದ್ದಾರೆ ಅವ್ರ ತಂದೆ ಕಾಲದಿಂದನೂ ನಡೆಸ್ತಾ ಇದ್ದಾರಂತೆ. ಇಡ್ಲಿ ಮನೆ ಅಂತಲೇ ಫೇಮಸ್ ಅದು. ಇಡ್ಲಿ ಸ್ಮೂತಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ತಿಂದರೆ ಬಾಯಲ್ಲಿ ಕರ್ಗೋಗ್ಬಿಡತ್ತೆ ಅನ್ನೋ ಥರ ಇದೆ. ಅಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಮನೆ ಊಟ ಹೋಟ್ಲಲ್ಲಿ ತಿನ್ನಂಗೂ ಅನಿಸಲ್ಲ, ಮನೆಯಲ್ಲೇ ತಿನ್ನಂಗೆ ಅನಿಸುತ್ತೆ. ಹೊಟ್ಟೆ ಉಬ್ಬರ ಆಗಲ್ಲ. ಹಾಗಾಗಿ ಇದು ಫಸ್ಟ್ ಪಾರ್ಟ್. ನೆಕ್ಸ್ಟ್ ಇವಾಗ ಇಲ್ಲಿಂದ ಎನ್ ರೂಟ್ ಟು ನಂಜನಗೂಡಿಗೆ ಹೋಗಬೇಕು. ನಂಜುಂಡೇಶ್ವರನ ದರ್ಶನ ಮಾಡಬೇಕು. ಅದಾದಮೇಲೆ ಮೈಸೂರು, ಅದನ್ನು ಬ್ಲಾಗ್ ಮಾಡಿ ತೋರಿಸ್ತೀನಿ. ಬನ್ನಿ. ನಂಜನಗೂಡಲ್ಲಿ ಸ್ವಲ್ಪ ರಶ್ ಇತ್ತು. ಒಂದು ಅರ್ಧ-ಮುಕ್ಕಾಲು ಗಂಟೆ ತೊಗೊಳ್ತು ನಮಗೆ ದರ್ಶನ ಮಾಡೋಕ್ಕೆ. ಅಲ್ಲಿಂದ ಮುಗಿಸ್ಕೊಂಡು ಮೈಸೂರಿಗೆ ಹೋದ್ವಿ. ಗರುಡ ಮಾಲಿಗೆ ಅಂತ ಹೋದ್ವಿ. ನಾನು ಬೆಂಗಳೂರಲ್ಲೇ ಗರುಡ ಮಾಲ್ ನೋಡಿಲ್ಲ, ಬಟ್ ಮೈಸೂರಿಗೆ ಹೋಗಿ ಗರುಡ ಮಾಲ್ ನೋಡಿದೆ. ಅಲ್ಲೊಂದು ಚಿಕ್ಕ ಶಾಪಿಂಗ್ ಮಾಡಿದೆ. ಮುಂದೆ ಅದ್ರದ್ದು ಹಾಲ್ ಬರ್ತಾ ಇದೆ ನೋಡಿ. ನಾವು ಫುಲ್ ರೆಡಿ ಆದ್ವಿ ಎಕ್ಸಿಬಿಷನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ. ಬನ್ನಿ ಏನೇನು ಎಕ್ಸ್ಪ್ಲೋರ್ ಮಾಡಿದೆ ಅಂತ ತೋರಿಸ್ತೀನಿ. ನಾನು ನನ್ನ ತಂಗಿ ಒಂದು ಚಿಕ್ಕ ಚಾಲೆಂಜ್ ತೊಗೊಂಡಿದ್ವಿ. ಅದರದ್ದು ಕೂಡ ವಿಡಿಯೋನ ನಾನು ಆದಷ್ಟು ಬೇಗ ಹಾಕ್ತೀನಿ. ಏನು ಚಾಲೆಂಜ್ ಅಂತ ಕಾತುರದಿಂದ ನೋಡ್ತಾ ಇರಿ. ಏನಾಯ್ತು ಮೇಡಮ್? ತಗೊಳ್ಳಿಲ್ಲ. ಯಾಕೆ? ಸ್ವಲ್ಪ ಬಜೆಟ್ ಲಿಮಿಟ್ ಅಲ್ಲಿ ಇದೆಯಲ್ಲ ಅದಕ್ಕೆ. ಈ ಸತಿ ನಾವು ಯಾವ ಆಟನೂ ಆಡೋದಕ್ಕೆ ಹೋಗಿಲ್ಲ, ಬರೀ ಶಾಪಿಂಗ್ ಮಾಡಿದ್ವಿ, ಸುಮ್ಮನೆ ಸುತ್ತಾಡಿದ್ವಿ, ಮಜಾ ಮಾಡಿದ್ವಿ ಅಷ್ಟೇ ಎಕ್ಸಿಬಿಷನಲ್ಲಿ. ಪುಣ್ಯಾಗಿತ್ತಿ ನನ್ನ ತಂಗಿ ಅಷ್ಟು ದೊಡ್ಡದಿದ್ದ ಹಪ್ಪಳನ ನೋಡಿ, ಇಲ್ಲಿ ಯಾರಿಗೂ ಬರ್ಬಾದ್ ಮಾಡಿದಾಳೆ. ಮುಖ ತೋರಿಸಿ ಕೊನೆಗೆ ಉಳಿದಿರೋದು ಚಿಂದಿ ಪೀಸ್. ಎಕ್ಸಿಬಿಷನಲ್ಲಿ ಆಟ ಆಡೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಥರ ಮಾನ್ಯುಮೆಂಟ್ಸ್ದು ಬಿಲ್ಡಿಂಗ್ಸ್ದು ಮಾಡೆಲ್ಸ್ಗಳು ಇಟ್ಟಿರ್ತಾರೆ. ಅದ್ರ ಬಗ್ಗೆ ಏನಿದೆ ಹಿಸ್ಟ್ರಿ ಆಗಿರ್ಬೋದು, ಕೆಲವು ನಾಲೆಜ್ಗಳನ್ನ ತಿಳ್ಕೊಳ್ಳಿ ಅಂತ ಇಟ್ಟಿರ್ತಾರೆ. ಇದು ಈ ಸತಿ ಇದ್ದಿದ್ದು ಬಿಲ್ಡಿಂಗ್ಸ್. ಅಕ್ಕ ಸ್ಕೂಟಿ ತಗೊಳ್ತೀರಾ? ಸ್ಕೂಟಿ 36+36 ಅಲ್ಲಿ 36+36. ಕಂಗ್ರ್ಯಾಚುಲೇಷನ್ಸ್, ಕ್ಲಿಪ್ ಗೆದ್ರಿ. ಮನೆಗೆ ಉಪಯೋಗ ಆಗಲಿ ಅಂತ ಕ್ಲಿಪ್ ಗೆದ್ರು. ಬಿಸಿಲಲ್ಲಿ ಸುತ್ತಿ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಒಂದು ಫಿಲ್ಟರ್ ಕಾಫಿ ತೊಗೊಂಡೆ. ಆಹಾ ಎಷ್ಟು ಚೆನ್ನಾಗಿತ್ತು ಅಂದರೆ ಸುಸ್ತು, ತಲೆನೋವು ಎಲ್ಲ ಹೊಟ್ಟೋಯ್ತು. ಫೈನಲ್ ಆಗಿ ಇದ್ದಿದ್ದು ಅರಮನೆ ಒಳಗಡೆ ಯಾವ ಥರ ಇರುತ್ತೆ ಅನ್ನೋದು ಒಂದು ಮಾಡಲು. ಇದು ಚೆನ್ನಾಗಿತ್ತು.
ಇವತ್ತಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಸೇ ಯು.